ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ವಿಷ್ಣು ಇದ್ದಾರೆ. ಏನ್ ಪ್ರಶ್ನೆ ಕೇಳ್ತಾರೆ ಅಂತ ನೋಡೋಣ. ಜನಗಳ ಪ್ರಶ್ನೆನ ತಗೊಂಡ್ ಬಂದಿದ್ದೀನಿ ಸರ್. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಕೂಲಿ ಪಿಕ್ಚರ್ ನೋಡ್ಬಿಟ್ಟೆ ಸರ್. ಸೂಪರ್ ಕಣೋ. ಹೆಂಗೆ? ಬ್ಲಾಕಾ? ವೈಟಾ? ಎಲ್ಲ ವೈಟೇ ಸರ್, ಬ್ಲಾಕ್ ಏನಲ್ಲ. ಫಸ್ಟ್ ಡೇ ಫಸ್ಟ್ ಶೋಗೆ ಟಿಕೆಟ್ ಸಿಕ್ಬಿಡ್ತಾ? ಡೇನೆ ಟಿಕೆಟ್ ಸಿಕ್ಬಿಡ್ತು. ಫಸ್ಟ್ ಶೋ ಅಲ್ಲ, ಫಸ್ಟ್ ಡೇನೆ ಟಿಕೆಟ್ ಸಿಕ್ಬಿಡ್ತು. ಈಸಿಯಾಗಿ ಸಿಕ್ತಾ? ಓಕೆ, ಸಿನಿಮಾ ನೋಡಿ. ಏನ್ ಮಾಡ್ಬಿಟ್ರು, 18+ ಅಂದ್ರೆ ಇದು ಎ ಸರ್ಟಿಫಿಕೇಟ್ ಅನ್ನೋದ್ರಿಂದ ಚಿಕ್ಕ ಮಕ್ಳನ್ನ ಯಾರನ್ನೂ ಅಲೋ ಮಾಡಿಲ್ಲ. ಫ್ಯಾಮಿಲಿ ಜೊತೆ ಬಂದವರು ಏನ್ ಮಾಡ್ಬಿಟ್ಲನ್ನ ಒಳಗಡೆ ಬಿಡೋದಿಲ್ಲ ಅಂತ ಹೇಳಿ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದ್ರಿಂದ ಟಿಕೆಟ್ ನ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬಿಟ್ರು. ಚೆನ್ನಾಗಿದೆ ಪಿಕ್ಚರು. ಇದೆ ಸರ್ ಸರ್. ಹೋಯ್ತಾ ಹೆಂಗೆ? ಅದ್ರೊಳಗಿಲ್ಲ, ನಾನು ಹೋಗಿಲ್ಲ ಸರ್. ಇದು ನಾನೇನ್ ಹೇಳೋದಕ್ ಬಂದೆ ಅಂತಂದ್ರೆ, ಮೂವಿ ಡಿಕ್ಲೈನ್ ಆಗ್ತಾ ಇದೆ ಅನ್ನೋದಕ್ಕೆ ಇದು ಒಂದು. ನಾನೇನು ಆ ಹೀರೋ ಈ ಹೀರೋ ಆ ಥರ ಎಲ್ಲ ಏನಿಲ್ಲ. ಸಿನಿಮಾ ಇಸ್ ಅ ಕಾನ್ಸೆಪ್ಟ್ ಇನ್ ಥಿಯೇಟರ್ ಲೋ ಆಗಿ ಮುಗಿತಾ ಇದೆ ಅನ್ನೋದನ್ನ ಈ ನಿಮ್ಗೆ ಪಿಕ್ಚರ್ ನೋಡಿದ್ರಲ್ಲಿ ನನ್ಗೊಂದ್ ಸಂದೇಹ ಇದೆ ಸರ್. ಅದ್ರಲ್ಲಿ ಏನ್ ಹೇಳ್ತಾರೆ, ವಾಚಸ್ ನ ಸ್ಮಗಲ್ ಮಾಡ್ತಾ ಇದೀವಿ ಅನ್ನುವಂತ ಒಂದು ವಿಷಯ ಅದ್ರ ಬಗ್ಗೆ ಮಾತಾಡ್ತಾರೆ. ಆದ್ರೆ ನನಗೇನ್ ಸಂದೇಹ ಅಂತಂದ್ರೆ, ವಾಚಸ್ ನ ತುಂಬಾ ಜನ ಇನ್ವೆಸ್ಟ್ಮೆಂಟ್ ಅಂತ ತಗೊಂಡ್ ಇಟ್ಕೋತಾರೆ. 100 ಲಕ್ಷ ರೂಪಾಯಿಗೆ ಈ ವಾಚ್ ತಗೊಂಡೆ, ಇವತ್ತಿಗೆ ಅದ್ರ ವ್ಯಾಲ್ಯೂ 30 ಲಕ್ಷ. ಈಗ ಈ ರಜನಿಕಾಂತ್ ಅವ್ರನ್ನೇ ನೋಡಿದ್ರೆ, ಈ ಫೋಟೋಸ್ ಹಾಕೋವಾಗ ನೋಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಬರುತ್ತೆ. ಈಗ ತಲೈವ ನೋಡೋದಕ್ಕೆ ಮಾತ್ರ ತುಂಬಾ ಸಾಧಾರಣವಾಗಿರ್ತಾರೆ. ಕೈಯಲ್ಲಿ ಕಟ್ಟಿರೋಂತ ವಾಚ್ 1 ಕೋಟಿ ರೂಪಾಯಿ ವಾಚು, 18 ಲಕ್ಷ ರೂಪಾಯಿ ವಾಚು. ಇದೇ ತರ ಧನುಷ್ಗ್ ಹಾಕ್ತಾರೆ. ಈ ತರ ತುಂಬಾ ಆಕ್ಟರ್ಸ್ 1 ಕೋಟಿ ರೂಪಾಯಿ, 2 ಕೋಟಿ ರೂಪಾಯಿ, 3 ಕೋಟಿ ರೂಪಾಯಿಗೆಲ್ಲ ವಾಚ್ ನ ಕಟ್ಟಿರ್ತಾರೆ. ಅದನ್ನ ಅವರು ಒಂದು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ಅದು ಹೇಗೆ ಒಂದು ಇನ್ವೆಸ್ಟ್ಮೆಂಟ್ ಆಗಿ ಬದಲಾಗುತ್ತೆ? ಸೊ ಇದ್ರ ಮಾರ್ಕೆಟ್ ಹೆಂಗೆ ಸರ್? ಫಸ್ಟ್ ಒಂದು ಅರ್ಥ ಮಾಡ್ಕೊಳ್ಳಿ. ಒಂದು 20 ವರ್ಷ 25 ವರ್ಷದ ಹಿಂದೆವರೆಗೂನು, ಅಂದ್ರೆ ಈ ಫೋನ್ ಎಲ್ಲ ಬರೋವರೆಗೂನು, ಇದಕ್ ಮುಂಚೆ ಎಲ್ಲ ಈ ವಾಚ್ ಅಂತ ಅನ್ನೋದು ತುಂಬಾ ನೆಸೆಸಿಟಿ ಆಗಿತ್ತು. ಎಲ್ಲಾರು ಕೈಯಲ್ಲಿ ವಾಚ್ ಕಟ್ಟಿರ್ತಾರೆ, ಟೈಮ್ ನೋಡ್ತಾರೆ. ಈಗ ಎಕ್ಸಾಮ್ಗೆ ಹೋಗ್ಬೇಕು ಅಂತ ಅಂದಾಗೆಲ್ಲ ನಾವೆಲ್ಲ ವಾಚ್ ತಗೊಂಡೇ ಹೋಗ್ತಾ ಇದ್ವಿ ಟೈಮ್ ನೋಡೋದಕ್ಕೆ. ನಿಯರ್ಲಿ ಒಂದು 200-300 ವರ್ಷ ವಾಚ್ ಅಂತ ಅನ್ನೋದು ಒಂದು ನೆಸೆಸಿಟಿ ಆಗೋಯ್ತು. ಆ ವಾಚ್ ಆಸ್ ಇಟ್ ಪ್ರೋಗ್ರೆಸ್ ಸೆವೆರಲ್ ಥಿಂಗ್ಸ್ ಬಂದಿದೆ. ಹೇಗೆ ಒಂದು ಕ್ಲಾಕ್ನ ಕಂಡು ಹಿಡಿದ್ರು ಅಂತ ಅನ್ನೋದೇನೆ ಒಂದು ದೊಡ್ಡ ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿ. ಸೊ ಈ ಟೈಮ್ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳೋದಕ್ಕೆ, ನಿಮಗೆ ಟೈಮ್ಗೆ ಒಂದು ವ್ಯಾಲ್ಯೂ ಇದೆ ಅಂತ. ಮೆಡ್ರಾಸಲ್ಲೆಲ್ಲ ಮುಂಚೆ ಹೆಂಗೆ ಅಂತಂದರೆ, ಈ ಕ್ಲಾಕ್ ಟವರ್ ಎಲ್ಲ ಬರೋದಕ್ಕೆ ಮುಂಚೆ ಈ ಆಗ್ತಾ ಇದ್ವು. ಫೀರಂಗಿನಲ್ಲಿ ಬೆಳಗ್ಗೆ ಒಂದು ಗುಂಡು, ಮಧ್ಯಾಹ್ನ ಒಂದು ಗುಂಡು, ಸಾಯಂಕಾಲ ಒಂದು ಗುಂಡು, ಈ ಥರ ಹಾಕ್ತಾ ಇದ್ರು. ಕ್ಯಾನಲ್ ಬಾಲ್ ಫೈರಿಂಗ್. ಸೊ ಅದನ್ನ ಇಟ್ಕೊಂಡೇ ಟೈಮ್ನ ನಾವು ತಿಳ್ಕೊಬೋದಾಗಿತ್ತು. ಅಲ್ಲೇ ಮೊದಲನೇದು ಒಂದು ಕ್ಲಾಕ್ ಟವರ್ ಬಂದಿದ್ದು. ಈಗ ರಾಯಪೇಟದಲ್ಲೂ ಒಂದು ಕ್ಲಾಕ್ ಟವರ್ ಇವೆ. ಆಮೇಲೆ ಎಲ್ಲರ ಕೈಯಲ್ಲೂ ಗಡಿಯಾರ ಬಂತು, ಟೈಮ್ ಪೀಸ್ ಬಂತು. ಬಟ್ ಇವತ್ತು ಅದರ ಯೂಸ್ ಹೋಗ್ಬಿಟ್ಟಿದೆ. ಆಗ ಈಗ ಒಂದು ಕ್ಲಾಸ್ ಆಫ್ ಇನ್ವೆಸ್ಟ್ಮೆಂಟ್ ಅನ್ನೋದು ಇಲ್ಲ, ಒಂದು ಕ್ಲಾಸ್ ಆಫ್ ಕಲೆಕ್ಟಿಬಲ್ಸ್ ಅಂತ ಹೇಳ್ತೀವಿ. ಈಗ ನಮ್ಮ ಟೈಮಲ್ಲೆಲ್ಲ ಪೋಸ್ಟರ್ನ ಕಲೆಕ್ಟ್ ಮಾಡೋದೇ ಒಂದು ದೊಡ್ಡ ವಿಷಯ. ಈ ಕ್ರಿಕೆಟರ್ ಪೋಸ್ಟರ್ಸ್ನ ಕಲೆಕ್ಟ್ ಮಾಡೋದು ಒಂದು ದೊಡ್ಡ ಕ್ರೇಜ್ ಅವಾಗ. ಅದೇ ಥರ ಈ ಸಿನಿಮಾ ಸ್ಟಾರ್ ಪೋಸ್ಟರ್ಸ್ನ ಕೂಡ ತುಂಬ ಜನ ಕಲೆಕ್ಟ್ ಮಾಡ್ತಾ ಇದ್ರು. ಸಿನಿಮಾ ಹೀರೋಯಿನ್ ಪೋಸ್ಟರ್ಸ್ನ ತುಂಬ ಜನ ಕಲೆಕ್ಟ್ ಮಾಡ್ತಾ ಇದ್ರು. ಸಿನಿಮಾ ಪೋಸ್ಟರ್ಸ್ನ ಕಲೆಕ್ಟ್ ಮಾಡೋದು ಅನ್ನೋದು ಒಂದು ದೊಡ್ಡ ಹಾಬಿ ಆಗಿ ಇದನ್ನೆಲ್ಲ ಕಲೆಕ್ಟಬಲ್ಸ್ ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ಕಲೆಕ್ಟಬಲ್ಸ್ ಅಂತ ಹೇಳ್ತಾರೆ. ಈ ಬೇಸ್ಬಾಲ್ ಕಾರ್ಡ್ಸಲ್ಲಿ ಒಂದು, ಇದು ಅಮೇರಿಕಾದಲ್ಲಿ ಒಂದು ದೊಡ್ಡ ಮಾರ್ಕೆಟ್. ಇಲ್ಲಿ ಒಂದು ಸೈನ್ ಡೇಟ್ ಕೊಲಾಪ್ಸ್ಡ್ ರೈಟ್ ಆನ್. ಅದೇ ಥರ ಈ ವಾಚ್ ಅಂತ ಅನ್ನೋದು ಅದೇ ಥರ ಒಂದು ಕಲೆಕ್ಟಬಲ್. ಒಂದು ಮೈನರ್ ಗ್ರೂಪ್ ಆಫ್ ಪೀಪಲ್ಲು ಅದನ್ನು ಒಂದು ವ್ಯಾನಿಟಿ ಪ್ರಾಜೆಕ್ಟ್ ಆಗಿ ಇಟ್ಟಿರ್ತಾರೆ. ಈಗ ಲೇಡೀಸ್ ಎಲ್ಲ ಜ್ಯುವೆಲ್ರಿನ ಇಟ್ಟಿರೋ ಥರ ಇವರು ಈ ವಾಚ್ನ ಒಂದು ಆರ್ನಮೆಂಟ್ ಆಗಿ ಕನ್ಸಿಡರ್ ಮಾಡ್ತಾರೆ. ಕೆಲವು ಬ್ರ್ಯಾಂಡ್ಸ್ ಆಫ್ ವಾಚಸ್, ಈ ರೋಲೆಕ್ಸ್ ಈ ಥರ ಕಂಪನಿಗಳೆಲ್ಲ ಇದನ್ನ ಒಂದು ಎಕ್ಸ್ಪ್ಲೈನ್ ಮಾಡಿ ಒಂದು ಆರ್ಟಿಫಿಷಿಯಲ್ ಶಾರ್ಟೇಜ್ನ ಕ್ರಿಯೇಟ್ ಮಾಡಿ ಈ ವಾಚಸ್ನ ಮಾಡ್ತಾರೆ. ಅದಕ್ಕಿಂತ ಮೇಲೆ ಇನ್ನೂ ಹಲವು ಬ್ರ್ಯಾಂಡ್ಗಳಿದೆ, ನನಗೆ ಹೆಸರು ಗೊತ್ತಿಲ್ಲ. ತುಂಬಾ ಬ್ರ್ಯಾಂಡ್ ಇದೆ. ಈಗ ಅಂಬಾನಿ ಕೂಡ ಅವ್ರ ಮಗನ ಮದ್ವೆನಲ್ಲಿ 1 ಕೋಟಿ ರೂಪಾಯಿನೋ 2 ಕೋಟಿ ರೂಪಾಯಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಈ ವಾಚಸ್ ಅನ್ನ ಹೇಗೆ ಅಂತ ಅಂದ್ರೆ ಆರ್ಟಿಫಿಷಿಯಲ್ ಶಾರ್ಟೇಜ್ನ ಕ್ರಿಯೇಟ್ ಮಾಡುತ್ತೆ. ಈ ಬಿಟ್ಕಾಯಿನ್ ಕೂಡ ಅದೇ ಥರನೇ. ಹಲವು ಬಿಟ್ಕಾಯಿನ್ ವಾಚ್ ಎಲ್ಲ ಕೂಡ ಬೇಡ, ಈ ರಾಜಕೀಯ ಎಲ್ಲ ಮಾತಾಡೋದು ಬೇಡ. ಇಲ್ಲ, ನಾನು ವಾಚ್ ಅನ್ನೇ ಕೇಳ್ದೆ. ಟೋಟಲ್ ಆಗಿ 30-40 ವಾಚ್ ಅಷ್ಟೇ ಇದೆ ಅಂತ ಏನೋ ಹೇಳ್ತಾರೆ. ಏನಾದ್ರೂ ಹೇಳ್ಬೇಕಾಗತ್ತೆ ಅಷ್ಟೇ, ಅದನ್ನ ನಮಗೆ ಬಿಡೋಣ. ಕಾಯಿನ್ ಶಾರ್ಟೇಜ್ ಇಷ್ಟೇ ಇರುತ್ತೆ ಅಂತ ನಂಬ್ಕೊಂಡು ಜನಗಳು ತಗೋತಾರೆ. ಬಿಟ್ಕಾಯಿನ್ ಟೆಕ್ನಾಲಜಿನ ಕಾಪಿ ಹೊಡೆದು ಹಲವು ಕಾಯಿನ್ಸ್ಗಳನ್ನ ಮಾಡ್ಬೋದು. ಬಿಟ್ಕಾಯಿನ್ನೇ ಬೇಕು ಅಂತ ಅನ್ಕೊಳ್ಳೋನು ಬಿಟ್ಕಾಯಿನ್ನ ತಗೋತಾ ಇರ್ತಾನೆ. ಅದು ಒಂದು ಕಲೆಕ್ಟಿಬಲ್.
ಆ ಥರ ಇದೊಂದು ಕಲೆಕ್ಟಿಬಲ್ ಮಾರ್ಕೆಟ್. ಈ ವರ್ಷದಲ್ಲಿ ಈ ಪೀಸು ಇಷ್ಟೇ ಇರುತ್ತೆ ಅಂತ. ನಿಮ್ಮ ಎಕಾನಮಿ ಮೇಲೆ ಏರ್ತಾ ಇದೆಯಾ, ಇಳೀತಾ ಇದೆಯಾ ಅಂತ ಯಾರತ್ರ ದುಡ್ಡಿದೆಯೋ ಅವನು ಅಲ್ಲಿ ಬಂದು ಈಗ ಅರೈವ್ಡ್, ನಾನು ಇಲ್ಲಿಗೆ ಬಂದ್ಬಿಟ್ಟೆ, ನನಗೆ ಈ ಸ್ಟೇಟಸ್ಸು ಬಂದಿದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಅವನು ಆ ವಾಚ್ನ ತಗೋತಾನೆ. ಸೊ ಅವನು ಆ ವಾಚ್ನ ಇಟ್ಕೊಂಡಿದ್ದ ಅಂತಂದ್ರೆ ಅವನು ಆ ಸ್ಟೇಟಸ್. ಅದ್ರಲ್ಲೂ 1 ಕೋಟಿ 2 ಕೋಟಿ 3 ಕೋಟಿ ಆಲ್ ಆಲವೇ ಅಂದ್ರೆ ಒಂದು ವಾಚ ಇರುತ್ತೆ. ಅವ್ರ ಆ ವಾಚ್ ನ ತಗೊಂಡು ಹಾಗೆ ಇಟ್ಕೋತಾರ. ಆಮೇಲೆ ಹಾಸಲ್ ಒಂದು ಪಾಯಿಂಟ್ ಅಲ್ಲಿ ಒಂದು ಹೇಳೋವಾಗ ನಮ್ದು ಪಿಕ್ಚರ್ ಬಂದಾಗ ಸೂರ್ಯಗೆ ಒಂದು ರೋಲೆಕ್ಸ್ ವಾಚ್ ಕೊಟ್ರು ಅಂತ ಅನ್ಕೋತೀನಿ. ಕಟ್ಕೊಂಡಿದ್ದಂತ ರೋಲೆಕ್ಸ್ ವಾಚ್ ನಾನು ತುಂಬಾ ವರ್ಷದಿಂದ ಇಟ್ಕೊಂಡಿರೋ ಕಲೆಕ್ಷನ್ ತರ ಇದನ್ನ ನಾನು ಇಟ್ಕೊಂಡಿದ್ದೀನಿ, ಅದರಿಂದ ತೆಗೆದು ನಾನು ಇದನ್ನ ಕೊಡ್ತಾ ಇದ್ದೀನಿ. ಬಟ್ ಇದನ್ನೆಲ್ಲ ನೋಡುವಾಗ ವಾಚ್ ಅನ್ನೋದಕ್ಕೆ ಒಂದು ದೊಡ್ಡ ಮಾರ್ಕೆಟ್ ಇದೆ, ಕೋಟಿಗಟ್ಲೆ ಬೆಲೆ ಬಾಳುವಂತ ಒಂದು ಇದು ಮಾರ್ಕೆಟ್. ಅಸೆಟ್ ಅಂದ್ರೆ ಏನು ಅಂತಂದ್ರೆ ಹಾ, ಅದರಿಂದ ಕ್ಯಾಶ್ ಫ್ಲೋ ಜನರೇಟ್ ಆಗುತ್ತೆ. ಇವತ್ತಿದು ಜನರೇಟ್ ಆಗಿಲ್ಲ, ಒಂದು 10 ವರ್ಷ 20 ವರ್ಷ ಆದ್ಮೇಲೆ ಹೇಗೆ ಜನರೇಟ್ ಆಗುತ್ತೆ? 100 ಲಕ್ಷ ರೂಪಾಯಿ ಅದು ವ್ಯಾಲ್ಯೂ ಆಫ್ ರುಪಿನೂ ಡಿಕ್ಲೈನ್ ಆಗುತ್ತಲ್ವಾ. ಓನ್ಲಿ ಅಸೆಟ್ ವಿಚ್ ವಿಲ್ಲಿಂಗ್ ಟು ಅಕ್ಸೆಪ್ಟ್. ಇದು ನನ್ನ ಥಿಯರಿ. ವೇರ್ ಗೋಲ್ಡ್ ಕಾಯಿನ್ ಇಸ್ ಗೋಲ್ಡ್ ಬಿಕಾಸ್ ಸಬ್ಸ್ಟಿಟ್ಯೂಟ್ ಫಾರ್ ಕರೆನ್ಸಿ. ಅದಕ್ಕೆ ಗೊತ್ತಿದ್ದಂಗೆ ಓಕೆ ಅಂಡರ್ಸ್ಟುಡ್. ಯಾಕೆಂತಂದ್ರೆ ಚಿನ್ನ ಸಬ್ಸ್ಟಿಟ್ಯೂಟ್ ಫಾರ್ ಕರೆನ್ಸಿ ಇಂಗ್ರೈಂಡ್ ಇನ್ ಅವರ್ ಹ್ಯೂಮನ್ ಬಿಹೇವಿಯರ್. ನಾನು ಟ್ರಾವೆಲ್ ಗ್ರಾಂಡ್ಸ್ ಕಲೆಕ್ಟ್ ಮಾಡ್ತಿದ್ದೆ. ನಾನು ಅದನ್ನೇ ಕೇಳೋದಕ್ಕೆ ಬಂದೆ, ಇಲ್ಲಿ ಈ ತರ ಒಂದು ಕಲೆಕ್ಷನ್. ಅದೇ ನಾನು ಚೋಲಾ ಫ್ಲವರ್ಸ್ ಕಲೆಕ್ಟ್ ಮಾಡ್ತಾ ಇದ್ದೆ. ನಮ್ಮ ಫ್ಯಾಮಿಲಿನಲ್ಲೇ ಒಂದು 60-70 ಚೋಲಾ ಫ್ಲವರ್ಸ್ ಇರುತ್ತೆ. ಒಂದು 50 ವರ್ಷಕ್ಕಿಂತ ಮೇಲೇನೆ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಒಂದು ಬೆಲೆನ ಎಕ್ಸ್ಕ್ರೈಬ್ ಮಾಡಿ ಅದು ಈಗ ವ್ಯಾಲ್ಯೂ, ಅದೊಂದು ಇನ್ವೆಸ್ಟ್ಮೆಂಟು ಅಂತ ನನಗೆ ಹೇಳಿದ್ರೆ ಅದು ನನ್ನ ಮುಟ್ಟಾಳ್ದಲ್ಲ. ಅದು ನಾನು ಕಲೆಕ್ಟ್ ಮಾಡ್ತಾ ಇರೋದು ಇಟ್ಸ್ ಎ ವರ್ಕ್ ಆಫ್ ಆರ್ಟ್. ಅದನ್ನು ನೋಡಿ ನಾನು ಎಂಜಾಯ್ ಮಾಡೋದಕ್ಕೋಸ್ಕರ ನಾನು ಕಲೆಕ್ಟ್ ಮಾಡ್ತೀನಿ. ಅದು ಒಂದು ಏನ್ಷಿಯಂಟ್ ತಮಿಳ್ ಆರ್ಟು, ಚೋಳರಿಂದ ಅದು ಕ್ರಿಯೇಟ್ ಮಾಡಲ್ಪಟ್ಟಂಥ ಆರ್ಟು. ಸ್ವಾಮಿಮಲೆ ಏರಿಯಾದಲ್ಲಿ ಅದು ತುಂಬ ಪಾಪ್ಯುಲರ್. ಅದನ್ನು ಮುಂಚೆ ನಮ್ಮ ಅಮ್ಮ ಕಲೆಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು, ಆಮೇಲೆ ನಾನು ಕಲೆಕ್ಟ್ ಮಾಡೋದಕ್ಕೆ ಶುರು ಮಾಡಿದೆ, ನನ್ನ ತಮ್ಮನೂ ಕಲೆಕ್ಟ್ ಮಾಡೋದಕ್ಕೆ ಶುರು ಮಾಡ್ದೆ. ದಟ್ ಡಸ್ ನಾಟ್ ಮೀನ್ ಇಟ್ ಬಿಕಮ್ಸ್ ವೆರಿ ವ್ಯಾಲ್ಯೂಯಬಲ್. ಅಂಡರ್ಸ್ಟುಡ್ ಸರ್. ಓಕೆ ಫೈನ್. ಮುಂದಿನ ಪ್ರಶ್ನೆ, BPCL 140%, IOCL 276%, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ Q1 ನಲ್ಲಿ ಮಾತ್ರ. ಇದು ಪ್ರಾಫಿಟ್ ಪರ್ಸೆಂಟೇಜ್ ಗ್ರೋತ್ ಸರ್. ಪೋರ್ಟ್ಫೋಲಿಯೋದಲ್ಲಿ ನಾನು 10% ನೋಡಿದ್ರೆ ನಾನು ಜಾಲಿಯಾಗಿರ್ತೀನಿ, 10% ಇದ್ರೆ ಹಂಗೆ ಡೌನ್ ಶೇರ್ ಆಗ್ಬಿಡ್ತೀನಿ. ಬೆಲೆ ಅಷ್ಟೊಂದು ಏರಿದ್ಯಾ? ಏರಿಲ್ಲ, ಪ್ರಾಫಿಟ್ ಪರ್ಸೆಂಟೇಜ್ ಏರಿದೆ. ಆದ್ರೆ ಅಲ್ಲಿ ₹1 ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆನಲ್ಲಿ ಇದೆಲ್ಲ ನಾನು ಕೇಳಿದ್ರೆ ದೇಶದ್ರೋಹಿ ಅಂತ ಹೇಳ್ಬಿಡ್ತೀರಾ. ಓಕೆ ಸರ್ ಫೈನ್. ಆಸ್ ಅ ಶೇರ್ ಆಗಿ ನೀವು ನನಗೆ ಹೇಳಿ ಸರ್. ಆಸ್ ಅ ಶೇರ್ ಇಟ್ಸ್ ಅಂಡರ್ಲೇಬಲ್. ಯಾಕೆಂತಂದ್ರೆ ನಾಳೆ ಬೆಲೆ ಏರ್ತು ಅಂತ ಇಟ್ಕೊಳ್ಳಿ, ಕೂಡಲೇ ನೀವೇನ್ ಮಾಡ್ತೀರಾ, ಇವ್ರನ್ನ ಬ್ಯಾಡ್ ಮಾಡೋದಕ್ಕೆ ಹೇಳ್ತೀರಾ. ಇಟ್ ಈಸ್ ನಾಟ್ ಎ ಪ್ಯೂರ್ ಕಮರ್ಷಿಯಲ್ ಟ್ರಾನ್ಸಾಕ್ಷನ್. ದ ಗವರ್ಮೆಂಟ್ ಫೀಲ್ಸ್ ಲೈಕ್ to allow you to make money, and the government does not feel like to not allowing to make money. It will allow to force you to make losses. ಈಗ ONGCನೇ ಸಾಲ ತಗೊಂಡು ಫೋರ್ಸ್ ಮಾಡಿ HP ತಗೊಳ್ಳೋ ಹಾಗೆ ಮಾಡಿದ್ರು. ಕೇಳಿದ್ರೆ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರು. ಈ ಪ್ಯಾಕೆಟ್ ಅನ್ನೋ ಥರ ಡಿಸ್ಇನ್ವೆಸ್ಟ್ಮೆಂಟ್. ಎಷ್ಟೋ ದಿನಕ್ಕೆ ಅಂತಾನೆ ನಮ್ಮನ್ನ ನಾವೇ ಒಳ್ಳೆ ಯಾಮಾರಿಸ್ಕೊಳ್ಳೋದು. ಡಿವಿಡೆಂಟ್ ಕೊಡ್ತಾ ಇದಾರಲ್ಲ ಸರ್. ಅದನ್ನೇ ನಾನು ಹೇಳಿದೆ, ಡಿವಿಡೆಂಟ್ ಗೌರ್ಮೆಂಟ್ ತಗೊಳ್ಳೋದು. ನಾಳೆ ಅದು ಹಂಗೆ ತಿರ್ವಾ ಹೊಡೆದು ಆಯಿಲ್ ಪ್ರೈಸ್ ಲಾಸ್ ಆಯ್ತು ಅಂತಂದ್ರೆ ಇದನ್ನ ಹೊಡೆದು ನಡು ಬೀದಿಗೆ ತಗೊಂಡು ಬಂದ್ಬಿಡ್ತಾರೆ. ರಷ್ಯನ್ ಆಯಿಲ್ 20% ಇಂಪೋರ್ಟ್ ಮಾಡಿ ಇಷ್ಟೊಂದಾಗಿದೆ. ಎಷ್ಟು 100 ಆಯಿಲಲ್ಲಿ ಈಗ 30% ರಷ್ಯನ್ ಆಯಿಲು. ಮಿಕ್ಕಿರೋಂಥ ದೊಡ್ಡ ರಷ್ಯನ್ ಆಯಿಲು ಬೇರೆ ಎಲ್ಲೋ ಹೋಗಿದೆ. ಇವನೇ ಇಷ್ಟೊಂದು ಪ್ರಾಫಿಟ್ ಮಾಡಿದಾನೆ ಅಂತ ಅಂದರೆ ರಿಫೈನರಿನ ಫುಲ್ಲಾಗಿ ರಷ್ಯನ್ ಆಯಿಲ್ನೇ ಓಡಿಸಿದವನು ಎಷ್ಟು ಪ್ರಾಫಿಟ್ ಮಾಡಿರ್ತಾನೆ, ಇನ್ನೇ ಲೆಕ್ಕ ಹಾಕಿ ನೋಡ್ಕೊ. BPCL IOCL ಬಗ್ಗೆ ಕೇಳ್ದೆ ಸರ್, ಬೇರೆ ಎಲ್ಲೋ ಹೇಳ್ಕೊಂಡು ಹೋಗ್ತಾ ಇದ್ದೀರಾ. ಏಮ್ಗೆ ನಾನು ಬರ್ತಾ ಇಲ್ಲ ಹೇಳಿದ್ರು ನೀವು ಇದನ್ನ ಒಪ್ಕೊಳ್ಳೋದೇ ಇಲ್ಲ ಸರ್. ಒಪ್ಕೊಳ್ಳೋದೇನಿದೆ? ನೀವು ಗೊಂದಿದ್ನ TSU ಅಂತ. ಹೌದು, ಡೆಫಿನೆಟ್ ಆಗಿ. ಯಾಕಂದ್ರೆ ಈಗ ಇದೆ ಅದು ಇನ್ನೊಂದು ಕಂಪನಿ ಹೇಗೆ ಅಂತಂದ್ರೆ ಬೆಲೆ ಏರ್ಸಿದ್ರೆ ಬೆಲೆ ಏರ್ಸಿತಾನೆ ಮಾಡ್ತಾನೆ, ಹಂಗ್ ಬೆಲೆ ಕಡಿಮೆ ಮಾಡ್ತಾನ ಇಲ್ಲ, ಹಂಗಿದ್ಮೇಲೆ ಇಲ್ಲಿ ಬೆಲೆ ಏರ್ಸಿದ್ಮೇಲೆ ಯಾಕಿದ್ದು ಕಡಿಮೆ ಆಗಿ ಮಾಡ್ಬೇಕು? ಅದನ್ನೇ ಸರ್ ನಾನು ಕೇಳ್ದೆ. ಅದನ್ನೇ ನಾನು ಕೇಳ್ತಾ ಇದ್ದೀನಿ. ಇಬ್ರೂನು ಇದನ್ನೇ ಬದಲಾಯಿಸ್ ಕೇಳ್ತಾ ಇದ್ರೆ ಹೆಂಗೆ ಸರ್?